ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ಪ್ರಾಯಶಃ ರಾಜ್ಯದಲ್ಲಿ ಒಂದು ಕಡೆಯಿಂದ ನಡೀತಾ ಇರುವಂಥ ಕುರ್ಚಿ ಕಾದಾಟ, ಇನ್ನೊಂದು ಕಡೆಯಿಂದ ಅನ್ನದಾತ ತನ್ನ ಬದುಕಿಗೆ ಬರುವಂಥ ಸವಾಲನ್ನು ಎದುರಿಸಲಿಕ್ಕಾಗದೆ ಆಗ್ತಾ ಇರುವಂಥ ತೊಳಲಾಟ. ಪ್ರಾಯಶಃ ರಾಜಕೀಯವಾಗಿ ಎಲ್ಲರೂ ರಾಜಕಾರಣ ಮಾತಾಡ್ತಾ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಅಂತೂ ನಿಶ್ಚಯ ಮಾಡಿದೆ, ಯಾರು ಅನ್ನದಾತ ಇದ್ದಾನೋ ಅವನ ರಕ್ಷಣೆಗೆ ಬರುವಂಥದ್ದು ನಮ್ಮ ಜವಾಬ್ದಾರಿ, ರಾಜಕೀಯ ಕರ್ತವ್ಯ. ರಾಜಕೀಯ ಪರದಾಟಗಳು ಏನೇ ನಡೀತಾ ಇದ್ರೂ ಕೂಡ ಅನ್ನದಾತನ ರಕ್ಷಣೆಗೆ ಆಡಳಿತ ಮಾಡುವಂಥ ಸರ್ಕಾರ ಬರದಿದ್ದಾಗ ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ನಮ್ಮ ಕೈಲಾದಷ್ಟು ನಾವು ಅವರನ್ನ ಎಚ್ಚರಗೊಳಿಸಲಿಕ್ಕೆ ಮತ್ತು ರೈತರಿಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಅವರನ್ನು ಎಚ್ಚರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಮಾಡಿರುವಂಥದ್ದನ್ನು ಕಂಡಿದ್ದೀವಿ. ಪ್ರಾಯಶಃ ಕರ್ನಾಟಕ ಸರ್ಕಾರ ನಾವು ರಾಜ್ಯಕ್ಕೆ ದೇಶಕ್ಕೆ ಮಾದರಿ ಅಂತ ಹೇಳುವಂಥ ಆ ಮಾತುಗಳನ್ನು ಸಿದ್ದರಾಮಯ್ಯರು ಪದೇ ಪದೇ ಹೇಳ್ತಾರೆ. ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಮಾದರಿ ಸರ್ಕಾರ ಕೊಡ್ತಾ ಇರುವಂಥದ್ದು. ಲೈಟ್ ಹಾಕೋಣ. ಪ್ರಾಯಶಃ ನಮಗೆ ಅನ್ನಿಸ್ತಾ ಇದೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮಾದರಿ ಯಾವ ಮಾದರಿ ಅಂತ ಹೇಳುವಂಥದ್ದನ್ನೇ ಪ್ರಶ್ನೆ ಮಾಡಬೇಕಾದಂಥ ಆ ಸಂದಿಗ್ಧ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಂದು ರೀತಿಯಲ್ಲಿ ರೈತನ ಇವತ್ತಿನ ಪರಿಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಅಂತ ಹೇಳಿದ್ರೆ, ಅತಿವೃಷ್ಟಿ, ಹಲವಾರು ಭಾಗಗಳಲ್ಲಿ ಅನಾವೃಷ್ಟಿ, ಇವತ್ತು ರೈತ ಬೆಳೆಸುವಂಥ ಪ್ರತಿಯೊಂದು ಬೆಳೆಗಳಿಗೆ ಬರುವಂಥ ಬೇರೆ ಬೇರೆ ರೀತಿಯ ಆ ರೋಗ ರುಜಿನಗಳು, ಮಾರುಕಟ್ಟೆಯ ವ್ಯತ್ಯಯಗಳು, ಒಟ್ಟು ರೈತನಿಗೆ ಏನಾಗಿದೆ ಅಂತ ಹೇಳಿದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ಸ್ಪಂದಿಸಬೇಕಾದಂಥ ರಾಜ್ಯ ಸರ್ಕಾರ ಹೇಗೆ ಎಲೆಚುಕ್ಕಿ ರೋಗ ಅಥವಾ ಕಾಂಡ ಕೊರೆಯುವ ರೋಗ ಅಥವಾ ಇನ್ನಿತರ ವೈರಸ್ಗಳು ಬಂದಿವೆ, ಅದೇ ರೀತಿ ಕಾಂಗ್ರೆಸ್ನ ಆಡಳಿತಕ್ಕೂ ಕೂಡ ಇವತ್ತು ಕುರ್ಚಿ ಕಾದಾಟ ರೋಗ ಬಂದ್ಬಿಟ್ಟಿದೆ. ಈ ಕುರ್ಚಿ ಕಾದಾಟ ರೋಗದಿಂದಾಗಿ ಇಡೀ ಆಡಳಿತ ವ್ಯವಸ್ಥೆಯೇ ಒಂದು ರೀತಿ ಸ್ತಬ್ಧವಾದನ್ನು ನಾವು ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ.